ದಯವಿಟ್ಟು ಟಿ ಶರ್ಟ್ ಅನ್ನ ಧರಿಸ್ಕೊಂಡು ಆಡಬೇಕು ಅಲ್ಲಿ ಬ್ಯಾಟ್ಸ್ಮನ್. ಓಕೆ, ವಿಪಿನ್ ಶೆಟ್ಟಿ ಆರಂಭಿಕವರಿಗಾಗಿ ನಿರಂಜನ್ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ವಿನಯ್ ನಾನ್ ಸ್ಟ್ರೈಕರ್ ಅಲ್ಲಿ ಮೊದಲನೇ ಚೆಂಡು ಬಹಳ ಸುತ್ತಮ ರೀತಿಯ ಒಂದು ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಬಾರಿ ಬಹಳ ಸುತ್ತಮ ರೀತಿಯ ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಪವರ್ ಪ್ಲೇ ಜಾರಿಯಲ್ಲಿದೆ. ನಾಲ್ಕನೇ ಬಾರಿ ವಿತಿನ್ ಎಸೆದಂತ ಚೆಂಡು, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಐದನೇ ಬಾರಿ ವಿತಿನ್ ಟು ನಿರಂಜನ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ನಡುವೆ ಒಂದೋಟದ ಪೂರೈಕೆ, ಆರಂಭಿಕ ಖಾತೆ ತೆರವಾಗ್ತಾ ಇದೆ. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಒಂದೋಟ. ಯಾವುದೋ ಒಂದು ಹುದ್ದರಿ ಆಗತ್ತವಿಲ್ಲದೆ ದೂರದ ಉಡುಪಿ ಪರಿಸರದ ಉಡುಪಿ ಟೈಗರ್ಸ್ ಹೋರಾಟವನ್ನು ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಚಾಮರಾಜನಗರ ಸೆಂಟ್ಸ್ ಆಟವನ್ನು ನಡೆಸ್ತಾ ಇದೆ. ಯಾರ್ಕರ್ಲಿನ್ ಡೆಲಿವರಿ, ಡಾಟ್ ಬಾಲ್ ನ ಸೇರ್ಪಡೆ. ನವೋದಯ ಚಾಲೆಂಜರ್ ಚಾಮರಾಜನಗರ ಉಡುಪಿ ಟೈಗರ್ಸ್ ವಿರುದ್ಧವಾಗಿ ಹೈ ವೋಲ್ಟೇಜ್ ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗ್ ಕಮ್ ನಾಕ್ಔಟ್ ಮಾದರಿಯ ಒಂದು ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಮೈಸೂರು ಯೂನಿವರ್ಸಿಟಿ ಕ್ರೀಡಾಂಗಣದ ಒಳಭಾಗದಲ್ಲಿ ನೇರ ಪ್ರಸಾರವನ್ನ ಆಸಿಫ್ ಮಾಲೀಕದ CR7 ಅಫಿಷಿಯಲ್ಸ್ ಯೂಟ್ಯೂಬ್ ಮುಖೇನವಾಗಿ ಬಿತ್ತರಿಸ್ತಾ ಇದೆ. ತಾವು ಯೂಟ್ಯೂಬ್ ನಲ್ಲಿ CR7 ಅಫಿಷಿಯಲ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಪಂದ್ಯಾಟದ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಅರುಣ್ ಆರ್ಯರವರ ಸಾರಥ್ಯ ಸಮ್ಮುಖದಲ್ಲಿ ಸಾಗಿ ಬರ್ತಾ ಇರ್ತಕ್ಕಂಥ ಮೊದಲನೇ ವರ್ಷದ ನವೋದಯ ಪ್ರೀಮಿಯರ್ ಲೀಗ್ ಬಹಳ ಸುವ್ಯವಸ್ಥಿತವಾಗಿ ಸಾಗಿ ಬರ್ತಾ ಇದೆ. ದಿನದ ಎರಡನೇ ಪಂದ್ಯಾಕೂಟ ಉಡುಪಿ ಟೈಗರ್ಸ್ ವಿರುದ್ಧವಾಗಿ ನವೋದಯ ಚಾಲೆಂಜರ್ ಚಾಮರಾಜನಗರ ಸೆಂಟ್ಸ್ ಆಟವನ್ನು ನಡೆಸ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ನೀಲಗಿರಿ ಪವರ್ ಸ್ಟ್ರೈಕರ್ಸ್ ಮೈಸೂರು ಚಾಲೆಂಜರ್ಸ್ ಅನ್ನ ಎದುರಿಸಿ ಸುಲಭವಾಗಿ ಜಯವನ್ನ ದಾಖಲಿಸಿರ್ತಕ್ಕಂಥ ತಂಡ ಕೂಡ ನೀಲಗಿರಿ ಪವರ್ ಸ್ಟ್ರೈಕರ್ಸ್. ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ, ತನ್ಮೂಲಕವಾಗಿ ನಿರಂಜನ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ನವೋದಯ ಚಾಲೆಂಜರ್ಸ್ ಚಾಮರಾಜನಗರ ತಂಡದ ಆರಂಭಿಕೊಂಡಿ ಕಳಚಿ ಬೀಳುತ್ತಾ ಇದೆ. ನಾಳೆ ದಿನ ಅಂತಿಮ ದಿನದಂದು ಅದ್ಯಾವ ತಂಡ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾರೆ ನೋಡಬೇಕಾಗಿದೆ. ವೆಂಕಟೇಶ್ ಎರಡನೇವರೆಗಾಗಿ ಎರಡನೇ ಬಾರಿ, ಸುನಿಲ್ ಕುಮಾರ್ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬೇಯಿಸುವ ಪ್ರಯತ್ನ, ಮತ್ತೊಮ್ಮೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ.
ಎರಡನೇ ಬಾರಿ ವೆಂಕಟೇಶ್ ಟು ಸುನಿಲ್ ಕುಮಾರ್. ಮತ್ತೆ ಬೇಯಿಸುವ ಪ್ರಯತ್ನ ಬಹಳ ಸುತ್ತಮ ರೀತಿ ಎಸೆತ. ಸಾಕಷ್ಟು ಜಾಣ್ಮೆಯ ನೈಪುಣ್ಯತೆ ಚಾಕಚಕ್ಯತೆ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ವೆಂಕಟೇಶ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಭವನ್ನ ದಾಂಡಿಗ ಸುನಿಲ್ ಕುಮಾರ್ ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡ. ನಾಲ್ಕನೇ ಬಾರಿ ಮತ್ತೆ ಸ್ಲೋವರ್ ಚೆಂಡು, ಗತಿ ಪರಿವರ್ತನೆ ಚೆಂಡು, ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ನಾಲ್ಕನೇ ಬಾರಿ ಮತ್ತೊಮ್ಮೆ ವೆಂಕಟೇಶ್. ಸುನೀಲ್ ಗೆಸಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟದ ಪೂರೈಕೆ ಲಾಂಗನ ಕ್ಷೇತ್ರದಲ್ಲಿ ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟುಮೊತ್ತ 5ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ರಿವರ್ಸ್ ಸ್ವೇಪ್ ದಾಖಲಿಸುವ ವಿಫಲ ಯತ್ನ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಅಂತಿಮ 1 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟುಮೊತ್ತ 5. ಮತ್ತೆ ರಿವರ್ಸ್ ವೇವ್ ದಾಖಲಿಸುವಂತ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. 2 ಓವರ್ ಮುಕ್ತಾದ ಬಳಿಕ 5 ಓಟವನ್ನು ಮಾತ್ರ ನವೋದಯ ಚಾಲೆಂಜರ್ಸ್ ಚಾಮರಾಜನಗರ ದಾಖಲಿಸ್ತಾ ಇದೆ. 1 ವಿಕೆಟ್ ನಷ್ಟಕ್ಕೆ. ಬಹಳಷ್ಟು ಚಾಕಚಕ್ಯತೆಯ ಜಾಣ್ಮೆಯ ನೈಪುಣ್ಯತೆ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಉಡುಪಿ ಟೈಗರ್ಸ್ ನ ಕ್ಷೇತ್ರ ರಕ್ಷಕ ಕ್ಷಮಿಸಿ ಎಸ್ಕಾರರು. ಹೊಸ ಬೌಲರ್ ರೋಷನ್ ಹೆಗಡ. ಯಾರ್ಕರ್ ಲೈನ್ ಡೆಲಿವರಿ. ಒಂದೋಟದ ಪೂರೈಕೆ ಆಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಡೀಪ್ ಯಕ್ಷಕವರ್ ಸೀಮಾ ರೇಖೆ ಅಂಚಿನಲ್ಲಿ ಸುಲಭದ ಒಂದು ಕಷ್ಟಕರವಾದಂತಹ ಒಂದು ಕ್ಷೇತ್ರ ರಕ್ಷಣೆಯನ್ನು ಸುಲಭದ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಕ್ಷೇತ್ರ ರಕ್ಷಕ. ಬೌಂಡ್ರಿಯನ್ನು ಅಡ್ಡಾಯಿಸುವಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟವನ್ನು ತನ್ನ ತಂಡಕ್ಕೆ ಉಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಮತ್ತೊಮ್ಮೆ ರೋಚನ್ ಹೆಗಡೆ 3ನೇ ಬಾರಿ ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ. ಫೈನಲ್ ಆಗಿ ನಡುವ ಒಂದೋಟ 2ನೇ ಓಟವನ್ನು ದಾಖಲಿಸುವಂತಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸುವಂತಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನವೋದಯ ಚಾಲೆಂಜರ್ಸ್ ಚಾಮರಾಜನಗರದ 2ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ರನ್ಔಟ್ ಮುಖ್ಯವಾಗಿ ದುರದೃಷ್ಟಕರ ರೀತಿಯಲ್ಲಿ. ಹೊಸ ದಾಂಡಿಗನ ಎಂಟ್ರಿ ಚೇತನ್. ಹೊಸ ದಾಂಡಿಗ ಅಲ್ಲಿ ಗಮನಿಸಿಕೊಳ್ಬೇಕು. ಉಡುಪಿ ಟೈಗರ್ಸ್ 35 ನಿಮಿಷದ ಒಳಗಾಗಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಟೈಮರ್ಸ್ ಆನ್ ಇದೆ. ಅಲ್ಲಿ ಏನಾದರೂ ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡ್ರೆ ಒಬ್ಬ ಪ್ಲೇಯರ್ 30 ಯಾರ್ಡ್ ಸರ್ಕಲ್ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕಾಗ್ತದೆ. ತೀರ್ಪುಗಾರರು ಈಗಾಗಲೇ ಟೈಮರ್ ಅನ್ನು ಆನ್ ಮಾಡಿಕೊಂಡಿದ್ದಾರೆ. 35 ನಿಮಿಷದ ಒಳಗಾಗಿ ಶತಾಯ ಗತಾಯ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣಲೇಬೇಕಾಗಿದೆ. ಇಲ್ಲವಾದಲ್ಲಿ ದಂಡನೆಗೆ ಒಳಪಡಬೇಕಾಗ್ತದೆ. ಒಬ್ಬ ಪ್ಲೇಯರ್ 30 ಯಾರ್ಡ್ ಸರ್ಕಲ್ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡಬೇಕಾಗ್ತದೆ ಹೆಚ್ಚುವರಿಯಾಗಿ. ಮತ್ತೊಮ್ಮೆ ರೋಷನ್ ಹೆಗಡೆ 4ನೇ ಬಾರಿ ಔಟರ್ ಅರ್ಜ್ ಆಗ್ತಾ ಇದೆ. ತನ್ನ ಮೂಲಕವಾಗಿ ಚೇತನ್ ಶೂನ್ಯಕ್ಕೆ ನಿರ್ಗಮನ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ರೋಷನ್ ಹೆಗಡೆ ತೋರ್ಪಡಿಸ್ತಾ ಇದ್ದಾರೆ ಉಡುಪಿ ಟೈಗರ್ಸ್ ಪರವಾಗಿ. ಸುಲಭದ ಕ್ಯಾಚ್ ಅನ್ನ ಗೂಟ ರಕ್ಷಕ ಪಡ್ಕೊಂಡ್ರು ವೆಂಕಟೇಶ.
ಗೂಟ ರಕ್ಷಣೆಯಲ್ಲಿ ಯತೀಶ್ ಹೊಸ ದಾಂಡಿಗನ ಸೇರ್ಪಡ. ತಂಡದ ಒಟ್ಟು ಮೊತ್ತ ಕೇವಲ 9 ಓಟಗಳು, 3 ವಿಕೆಟ್ ನಷ್ಟಕ್ಕೆ. ಬಹಳ ಸುತ್ತಮರಿತಿ ಒಂದು ಹೊಡೆತ. ಡಿ ಪ್ರೇಕ್ಷಕರು ವಿಭಾಗದತ್ತ ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಬಾರಿ ರೋಷನ್ ಹೆಗಡೆ ಟು ಸುನೀಲ್. ಕ್ಲೀನ್ ಬಾಡಿ ಬಾರಿ ರೋಷನ್ ಹೆಗಡೆಗೆ 2ನೇ ಯಶಸ್ಸು ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 10ಕ್ಕೆ 4 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. 3 ಓವರ್ ಮುಕ್ತಾಯದ ಬಳಿಕ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಆಕಾಶ್. ಒಂದೋಟದ ಪೂರೈಕೆ ಆಗ್ತಾ ಇದೆ. ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ. ಫ್ರೀ ಹಿಟ್ ಚೆಂಡು. ಸ್ಲೋ ಓವರ್ ಡೆಲಿವರಿ ಬೀಸುವ ಪ್ರಯತ್ನ. ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಪ್ರದೀಪ್ ಎಸ್ನ 3ನೇ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಕಳೆದ ಚೆಂಡು ಫ್ರೀ ಹಿಟ್ ಚೆಂಡಿತ್ತು. ಸದ್ಯ ಈಗ ಬಿರುಸಿನ ಆಟಕ್ಕೆ ಕೈ ಹಾಕಿ ಈಗ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 12 ಓಟಗಳಿಗೆ 5 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ ನವೋದಯ ಚಾಲೆಂಜರ್ಸ್ ಚಾಮರಾಜನಗರ. ತಂಡದ ಒಟ್ಟು ಮೊತ್ತ 13. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಎಸೆದ ಚೆಂಡು. ಡಾಟ್ ಬಾಲ್ ನ ಸೇರ್ಪಡ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 13 ಓಟಗಳು, 5 ವಿಕೆಟ್ ನಷ್ಟಕ್ಕೆ 4 ಓವರ್ ಮುಕ್ತಾಯದ ಬಳಿಕವಾಗಿ ಆಫ್ಟರ್ ಕಂಪ್ಲೀಷನ್ 4th ಓವರ್ ಸ್ಕೋರ್ ಮೂವ್ಸ್ ಆನ್ ಟು 13, ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್.
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಶರತ್ ಹೊಸ ಬೌಲರ್. ಬಹಳಷ್ಟು ತುಂಬ ರೀತಿಯ ಒಂದು ಹೊಡೆತ ಲಾಂಗ್ ಆಫ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 15ಕ್ಕೆ ತಲುಪ್ತಾ ಇದೆ. ಸುಂದರತೆ ಚೆಂಡು ಬೀಸುವ ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಶರತ್ ಅಂತ ಚೆಂಡು ಶಾರ್ಟ್ ಎಕ್ಸ್ಟ್ರಾ ವಿಭಾಗದಲ್ಲಿ ಕ್ರಮಿಸ್ತಾ ಇದೆ. ಒಂದೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 17 ಓಟಗಳು. ಐದನೇ ಬಾರಿ ಎಸೆದ ಚೆಂಡು ಲಾಂಗ ನಡುವ ವಿತಿನ್ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 6ನೇ ಹುದ್ದರಿ ನೆಲಕ್ಕಸ್ತಾ ಇದೆ. ನವೋದಯ ಚಾಲೆಂಜರ್ ಚಾಮರಾಜನಗರದ 6ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ತಂಡದ ಒಟ್ಟು ಮೊತ್ತ 17 ಓಟಗಳು. 6 ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ತಂಡದ ಒಟ್ಟು ಮೊತ್ತ 19. ಬೀಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 5 ಓವರ್ ಮುಕ್ತಾಯದ ಬಳಿಕ 19 ಓಟಗಳು, 6 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದ್ದಾವೆ. ಬಹಳಷ್ಟು ಮೇಲುಗೈಯನ್ನು ಸಾಧಿಸ್ತಾ ಇದೆ ದೂರದ ಉಡುಪಿ ಪರಿಸರದ ಒಂದು ತಂಡ, ಉಡುಪಿ ಟೈಗರ್ಸ್. ಬೀಸುವ ಪ್ರಯತ್ನ. ಲಾಂಗ್ ಆಫ್ ನಡುವ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 20ಕ್ಕೆ ತಲುಪ್ತಾ ಇದೆ. 20 ರನ್ಸ್, ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್. ಡಾಟ್ ಬಾಲ್ನ ಸೇರ್ಪಡ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 21. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಳಸುತ್ತ ಮರೆತಿ ಹೊಡೆತ. ಲಾಂಗ್ ಆಫ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಲ್ಲಿ ಯಶಸ್ಸನ್ನ ಕಂಡುಕೊಂಡ್ರು. ಒಂದೋಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 24 ಓಟಗಳು.
ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕೋರ್ ಲೈನ್ ನಡುವೆ ಒಂಟಿ ಓಟ, ಎರಡನೇ ಓಟವನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ ಕೂಡ. ತಂಡದ ಒಟ್ಟು ಮೊತ್ತ 26. 6 ಓವರ್ ಮುಕ್ತಾದ ಬಳಿಕ 6 ವಿಕೆಟ್ ನಷ್ಟಕ್ಕೆ. ಓವರ್ ಆಗಿದೆ ಸರ್. ಓವರ್ ಕಂಪ್ಲೀಟೆಡ್ ಆಫ್ಟರ್ ಕಂಪ್ಲೀಷನ್ 6 ಓವರ್. ಸ್ಕೋರ್ ಮೂವ್ಸ್ ಆನ್ ಟು 26. ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್. ಮತ್ತೊಮ್ಮೆ ರೋಷನ್ ಹೆಗಡೆ ಬಳಸಿದ ಮರಿತ ಹೊಡೆತ ಲಾಂಗ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಪೂರೈಸುವ ಹಂತದಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. ಎರಡನೇ ಬಾರಿ ರೋಷನ್ ಹೆಗಡೆ ಟು ಮನು. ಬಳಸುತ್ತ ಮರಿತ ಹೊಡೆದ ಲಾಂಗ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 29ಕ್ಕೆ ತಲುಪ್ತಾ ಇದೆ. 29. ಮೂರನೇ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ರೋಷನ್ ಹೆಗಡೆ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 30. 6 ವಿಕೆಟ್ ನಷ್ಟಕ್ಕೆ. ನಾಲ್ಕನೇ ಬಾರಿ ರೋಷನ್ ಹೆಗಡೆ ಟು ಮನು. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟಗಳಿಗಷ್ಟು ಅವಕಾಶವನ್ನ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಈಗ 31ಕ್ಕೆ ತಲುಪ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ಮತ್ತೊಮ್ಮೆ ತೇಲ್ತಾ ಇತ್ತು. ಲಾಂಗ್ ಆಫ್ ನಡುವ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಒಂದರ ಬದಲಾಗಿ ಅವಳಿ ಓಟವನ್ನ ಉಡುಪಿ ಟೈಗರ್ಸ್ ನ ಕ್ಷೇತ್ರ ರಕ್ಷಕ ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 33. 7ನೇ ಓವರ್ನ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಬೇಸುವ ಪ್ರಯತ್ನ, ಮತ್ತೊಮ್ಮೆ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟದ ಪೂರೈಕೆ. 7 ಓವರ್ ಮುಕ್ತಾದ ಬಳಿಕ 34 ಓಟವನ್ನು ದಾಖಲಿಸಿದೆ ನವೋದಯ ಚಾಲೆಂಜರ್ಸ್ ಚಾಮರಾಜನಗರ. 6 ವಿಕೆಟ್ ನಷ್ಟಕ್ಕೆ. ಅಂತಿಮ 6 ಚೆಂಡು ಆರಂಭಿಕ ಇನ್ನಿಂಗ್ಸ್ಗಾಗಿ ಬಾಕಿ ಉಳಿತಾ ಇದೆ. ವಿತಿನ್ ಶೆಟ್ಟಿ ಅಂತಿಮ ಓವರ್ಗಾಗಿ ತಂಡದ ಒಟ್ಟು ಮೊತ್ತ 34. ಬಹಳ ಸುತ್ತಮರಿದ ಒಂದು ಎಸೆತ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ
ಎರಡನೇ ಬಾರಿ ಮನೋಹರ್ ಗೆಸ್ ಅಂತ ಚೆಂಡು ರನ್ಔಟ್ ಅವಕಾಶ ಈ ಬಾರಿ 7ನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ ನವೋದಯ ಚಾಲೆಂಜರ್ಸ್ ಚಾಮರಾಜನಗರ ಪರವಾಗಿ. ತಂಡದ ಒಟ್ಟು ಮೊತ್ತ 34. ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಸುಂದರತೆ ಹೊಡೆತ ಡಿ ಪ್ರೇಕ್ಷಕ ಬರ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ ಗೋವಿಂದ್. 4 ಓಟದ ಸೇರ್ಪಡೆಯೊಂದಿಗೆ ಕ್ಷಮಿಸಿ ಮನೋ ದಾಂಡಿನ ಮುಖ್ಯವಾಗಿ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಡಿ ಪ್ರೇಕ್ಷಕ ವಿಭಾಗದಲ್ಲಿ. ತಂಡದ ಒಟ್ಟು ಮೊತ್ತ ಸುಂದರತೆ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಬಳಸುತ್ತ ಮರಿತಿಯ ಒಂದು ಹೊಡೆತ ಲಾಂಗ ನಡುವೆ ಒಂಟಿ ಓಟ. 2ನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 40 ಓಟಗಳು. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ನೌ. ಕೊನೆ ಬಾರಿ ಮಿಥುನ್ ಶೆಟ್ಟಿ ಟು ಗೋವಿಂದ್. ಎರಡನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 41. ನವೋದಯ ಚಾಲೆಂಜರ್ಸ್ ಚಾಮರಾಜನಗರ 41 ಓಟವನ್ನ 8 ಓವರ್ನಲ್ಲಿ ದಾಖಲಿಸಿದ್ದಾರೆ. ಇಲ್ಲಿ ಪಂದ್ಯಾಟವನ್ನು ಉಡುಪಿ ಟೈಗರ್ ಜಯಿಸಬೇಕಾದ್ರೆ 48 ಚೆಂಡಿನಲ್ಲಿ 42 ಓಟವನ್ನು ಪೂರೈಸಬೇಕಾಗಿದೆ. ಬಹುಶಃ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಉಡುಪಿ ಟೈಗರ್ಸ್ಗೆ ಗೆಲುವಿನ ಲೆಕ್ಕಾಚಾರ ಇರ್ತದೆ. ಅದೇ ರೀತಿ ನವೋದಯ ಚಾಲೆಂಜರ್ ಚಾಮರಾಜನಗರದ ಎಸ್ಕಾರರು ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡ್ಕೊಂಡಿದ್ದೆ ಆದಲ್ಲಿ ಅವ್ರಿಗೂ ಕೂಡ ಜಯಿಸುವ ಒಂದು ಲೆಕ್ಕಾಚಾರ ಇರ್ತದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ವಿಜಯಲಕ್ಷ್ಮಿ ಅದ್ಯಾವ ತಂಡಕ್ಕೆ ವಿಜಯವನ್ನು ದಾಖಲಿಸಿಕೊಳ್ಳಲಿಕ್ಕಿದ್ದಾಳೆ ನೋಡಬೇಕಾಗಿದೆ.
42ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಉಡುಪಿ ಟೈಗರ್ಸ್. ನವೋದಯ ಚಾಲೆಂಜರ್ಸ್ ಚಾಮರಾಜನಗರ ವಿರುದ್ಧವಾಗಿ 48 ಎಸೆತ 42ರ ಅವಶ್ಯಕತೆ. ಈಗಾಗಲೇ ಉಡುಪಿ ಟೈಗರ್ಸ್ ಆರಂಭಿಕ ದಾಂಡಿಗರ ಒಳಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾವೆ. ಒಂದೆಡೆ ಸ್ಟ್ರೈಕರ್ ಎಂಡಲ್ಲಿ ನಿತಿನ್, ಆದ್ರೆ ಮತ್ತೊಂದೆಡೆ ನಾನ್ ಸ್ಟ್ರೈಕರ್ ಅಲ್ಲಿ ವಿಕ್ರಮ್, ಎಸ್ ಕಾರಿಕೆಯಲ್ಲಿ ಸುನಿಲ್ ಕುಮಾರ್. ಪವರ್ ಪ್ಲೇ ಜಾರಿಯಲ್ಲಿದೆ. ಅದ್ಯಾವ ರೀತಿ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾರೆ ಇಲ್ಲಿ ದಾಂಡಿಗರು ನೋಡಬೇಕಾಗಿದೆ. ಪೂರ್ಣವಾಗಿ ಎದುರುತಂಗದ ಚೆಂಡು ಪವರ್ ಪ್ಲೇ ಲಾಭವನ್ನ ಸುಲಭವಾಗಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡಿನಲ್ಲ ಬಿರುಸಿನ ಸಿಕ್ಸರ್ ಒಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ದಾಂಡಿಗ ವಿಪಿನ್ ಶೆಟ್ಟಿ. ತಂಡದ ಒಟ್ಟುಮಟ್ಟ 6. ಉಡುಪಿ ಪರಿಸರದ ಉಡುಪಿ ಟೈಗರ್ಸ್ ನ ಆರಂಭಿಕ ಚೆಂಡಿನಲ್ಲ ಬಿರುಸಿನ ಸಿಕ್ಸರ್ ಅನ್ನ ಇಲ್ಲಿ ವಿಪಿನ್ ಶೆಟ್ಟಿ. ಬಹಳ ಸುತ್ತಮರಿತ ಎಸೆತ, ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಚೆಂಡಿನಲ್ಲ ವಿಪಿನ್ ಸಿಕ್ಸರ್ ಒಂದಿಗೆ ಸ್ವಾಗತಿಸಿದರು ಸುನಿಲ್ ಕುಮಾರ್ ರವರ ಎಸ್ ಕಾರಿಕೆಯಲ್ಲಿ 3ನೇ ಬಾರಿ. ಸುನಿಲ್ ಎಸೆಂಬ 3ನೇ ಚೆಂಡು ಬಿರುಸಿನ ಸಿಕ್ಸರ್ ಲಾಂಗ್ ಆಫ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1+6 7 ಓಟದ ಹೆಚ್ಚುವರಿ ಸೇರ್ಪಡೆ, ಜೊತೆಯಲ್ಲಿ ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ. ಆರಂಭಿಕ ಓವರ್ನಲ್ಲ ದುಬಾರಿ ಓವರ್ಗೆ ಇಲ್ಲಿ ಅವಕಾಶವನ್ನ ಆರಂಭಿಕ ಎಸ್ಕಾರ ಸುನಿಲ್ ಕುಮಾರ್ ಮಾಡಿಕೊಡ್ತಾ ಇದ್ದಾರೆ. 14 ಓಟವನ್ನು ದಾಖಲಿಸಿದ್ದಾರೆ ಕೇವಲ 2 ಚೆಂಡುಗಳ ಮುಂದೆ. 3ನೇ ಬಾರಿ ಮತ್ತೊಂದು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹುಶಃ ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಸಾಕಷ್ಟು ಅನುಭವಿ ಹಾಗೂ ಅತ್ಯಂತ ಅಪಾಯಕಾರಿ ಡೇಂಜರಸ್ ದಾಂಡಿಗರ ದಂಡನ ಹೊಂದಿರತಕ್ಕಂತ ಉಡುಪಿ ಪರಿಸರದ ಆಟಗಾರರು ಸದ್ಯ ಈ ಒಂದು ಕ್ರೀಡಾಂಗಣದಲ್ಲಿ ಮಿಂಚ್ತಾ ಇದ್ದಾರೆ. ನಾ ಕಂಡ ಹಾಗೆ ಅತ್ಯಂತ ಡೇಂಜರಸ್ ಆಟಗಾರರು ಉಡುಪಿ ಮಂಗಳೂರು ಪರಿಸರದಲ್ಲಿದ್ದಾರೆ. ಈ ಹಂತದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿರ್ತಕ್ಕಂಥ ತಂಡಗಳು ಬಿಬಿಸಿ ಉಡುಪಿ, ಎಕೆ ಸ್ಪೋರ್ಟ್ಸ್ ಉಡುಪಿ, ರಿಯಲ್ ಫೈಟರ್ಸ್ ಮಲಪೆ, ಈ ರೀತಿಯಾಗಿ ಜಾನ್ಸನ್ ರಿಯಲ್ ಫೈಟರ್ಸ್, ಈ ರೀತಿಯ ತಂಡಗಳು ದೂರದ ಉಡುಪಿಯಲ್ಲಿದ್ದಾವೆ. ಸದ್ಯ ಅದೇ ಮಾದರಿ ಅದೇ ಶೈಲಿಯಲ್ಲಿ ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡೆ. ತಂಡದ ಒಟ್ಟುಮಟ್ಟ 26. ಅಲ್ಲಿ ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಮೈಸೂರು ರಾಯಲ್ಸ್ ಮತ್ತೆ ಕೊಪ್ಪಳ 2 ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ತಂಡದ ಒಟ್ಟುಮಟ್ಟ 26. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಕೇವಲ 16 ಓಟಗಳು ಬರಬೇಕಾಗಿದೆ. ಮತ್ತೊಮ್ಮೆ ಸುನಿಲ್ 5ನೇ ಬಾರಿ. ಮತ್ತೆ ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಹಾಗೂ ಲಾಂಗ್ ಆನ್ ನಡುವ ಬಿರುಸಿನ ಸಿಕ್ಸರ್ ಅನ್ನ ಈಗ ವಿಕ್ರಮ್ ದಾಖಲಿಸಿದ್ರು.
ಆರೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ಉಡುಪಿ ತಂಡದ ದಾಂಡಿಗರು ಸಾಕಷ್ಟು ಅತ್ಯಂತ ಅಪಾಯಕಾರಿ ದಾಂಡಿಗರು. ಕಾರಣ ಹಾಸನ ಪರಿಸರದಲ್ಲಿ ಎಕೆ ಸ್ಪೋರ್ಟ್ಸ್ ಉಡುಪಿಗೆ ಅಂತಿಮ ಓವರ್ನಲ್ಲಿ 35 ಓಟದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಎಕೆ ಸ್ಪೋರ್ಟ್ಸ್ ನ ಮನೋಹರ 5 ಸಿಕ್ಸರ್, 1 ಬೌಂಡ್ರಿಯನ್ನ ದಾಖಲಿಸಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿದ. ಆ ಸಂದರ್ಭದಲ್ಲಿ 35 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ತಂಡ ಎಕೆ ಸ್ಪೋರ್ಟ್ಸ್ ಸೆಮಿಫೈನಲ್ ಪಂದ್ಯಾಟದಲ್ಲಿ ಜಯವನ್ನ ದಾಖಲಿಸಿ ಪ್ರಥಮ ಪ್ರಶಸ್ತಿ 3 ಲಕ್ಷ ನಗದನ್ನ ಪಡೆದಿರ್ತಕ್ಕಂಥ ಸಂಸ್ಥೆ. ಈ ರೀತಿಯ ಡೇಂಜರಸ್ ಅಪಾಯಕಾರಿ ದಾಂಡಿಗರು ಉಡುಪಿ ಮಂಗಳೂರು ಪರಿಸರದಲ್ಲಿದ್ದಾವೆ. ಪ್ರಸ್ತುತ ಈಗ ಉಡುಪಿ ಟೈಗರ್ಸ್ ನಾಮಾಂಕಿತದೊಂದಿಗೆ ನವೋದಯ ಪ್ರೀಮಿಯರ್ ಲೀಗ್ ಅಲ್ಲಿ ತಮ್ಮ ಪರಾಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಮೈಸೂರಿನ ಯೂನಿವರ್ಸಿಟಿ ಕ್ರೀಡಾಂಗಣದ ಭಾಗದಲ್ಲಿ ತಂಡದ ಒಟ್ಟು ಮೊತ್ತ 32, ಅಂತಿಮ 42ಕ್ಕೆ ಕೇವಲ 10 ಓಟಗಳು ಬರಬೇಕಾಗಿದೆ. ಜಯದ ಹೊಸ್ತಿಲತ್ತ ಉಡುಪಿ ಟೈಗರ್ಸ್, ಸೋಲಿನ ಅಂಚಿನತ್ತ ನವೋದಯ ಚಾಲೆಂಜರ್ ಚಾಮರಾಜನಗರ. ಯಥೇಚ್ಛ ಸಂಪಾಚಣೆ ಮತ್ತೊಂದು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಸಮಾಪ್ತಿಗೊಳಿಸುವ ನಿಟ್ಟಿನಲ್ಲಿ ವಿಕ್ರಮ್ ಮತ್ತೆ ವಿಪಿನ್ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ 32 ಓಟವನ್ನು ದಾಖಲಿಸಿದ ದಾಂಡಿಗರು ಸದ್ಯ ಈಗ 2ನೇ ಓವರ್ನ ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ ಒಂದಿಗೆ ಯತೀಶ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 1 ಬೌಂಡ್ರಿ ಅಂದ್ರೆ 4 ಓಟಗಳು ಮಾತ್ರ ಬರಬೇಕಾಗಿದೆ. ಉಡುಪಿ ಟೈಗರ್ಸ್ ನವೋದಯ ಪ್ರೀಮಿಯರ್ ಲೀಗ್ ನ ಆರಂಭಿಕ ಪಂದ್ಯಾಟವನ್ನ ಜಯಿಸುವ ಮುಖ್ಯವಾಗಿ ಶುಭಾರಂಭವನ್ನ ಮಾಡಲಿಕ್ಕೆ ಬಹುಶಃ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಅರುಣ್ ಆರ್ಯ ಅವರ ಒಂದು ಪ್ರಯತ್ನ ಸಫಲತೆಯತ್ತ. ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ನೌಕರಿಯಲ್ಲಿದ್ದಾರೆ. ಆದ್ರೂ ಕೂಡ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ಅರುಣ್ ಆರ್ಯ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಅರುಣ್ ಆರ್ಯರವರಿಗೆ. ಮತ್ತೊಮ್ಮೆ ಯತೀಶ ಹೋದರೆ ಆರಿಸಿಕೊಂಡು ಬೀಸುವ ಬಿರುಸಿನ ಸಿಕ್ಸರ್ ಒಂದಿಗೆ ಪಂದ್ಯಾಟವನ್ನ ವಿಪಿನ್ ಜಯಿಸುವ ನಿಟ್ಟಿನಲ್ಲಿ ಪ್ರಬಲ ಹೋರಾಟವನ್ನು ಮಾಡಿದ್ದಾರೆ. 2ನೇ ಓವರ್ನ 3ನೇ ಚೆಂಡಿನಲ್ಲ ಪಂದ್ಯಾಟವನ್ನ ಜಯಿಸುವುದೊಂದಿಗೆ ಶುಭಾರಂಭವನ್ನ ಮಾಡ್ತಾ ಇದೆ ಉಡುಪಿ ಟೈಗರ್ಸ್. ಸದ್ಯ ಈಗ ಆರಂಭಿಕ ಪಂದ್ಯಾಟದಲ್ಲಿ ಜಯಿಸುವ ಮುಖ್ಯವಾಗಿ ನವೋದಯ ಚಾಲೆಂಜರ್ಸ್ ಚಾಮರಾಜನಗರಕ್ಕೆ ಸೋಲಿನ ರುಚಿಯನ್ನು ತೋರಿಸ್ತಾ ಇದೆ ಉಡುಪಿ ಟೈಗರ್ಸ್. ಆ ತಂಡಕ್ಕೆ ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಪಂದ್ಯಾಟದಲ್ಲಿ ಶುಭವಾಗ್ಲಿ ಅಂತ ಶುಭ ಹಾರೈಕೆ ನುಡಿಯನ್ನು ನವೋದಯ ಚಾಲೆಂಜರ್ಸ್ ಚಾಮರಾಜನಗರಕ್ಕೆ ತಿಳಿಪಡಿಸ್ತಾ ಇದ್ದೇವೆ. ಅಲ್ಲಿ ರೋಷನ್ ಹೆಗಡ ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಲಭಿಸ್ತಾ ಇದೆ. 2 ಓವರ್ನಲ್ಲಿ 13 ಓಟ ಬಿಟ್ಕೊಟ್ಟು 2 ಪ್ರಮುಖ ಹುದ್ದೆಯನ್ನು ಪಡೆದಿರತಕ್ಕಂಥ ಆಟಗಾರನಿಗೆ